ಪ್ಲಾಟ್ಫಾರ್ಮ್ ಆಫ್ ವುಮೆನ್ ಎಂಟರ್ಪ್ರಿನರ್ ಆಶ್ರಯದಲ್ಲಿ ಉಡುಪಿಯಲ್ಲಿ ಪವರ್ ಪರ್ವ ಕಾರ್ಯಕ್ರಮಕ್ಕೆ ಚಾಲನೆ. ಗಮನ ಸೆಳೆದ ಮಹಿಳಾ ಉದ್ಯಮಿಗಳ ವಿವಿಧ ಮಳಿಗೆಗಳಲ್ಲಿ ವಸ್ತು ವೈವಿಧ್ಯತೆಗಳ ಪ್ರದರ್ಶನ ಹಾಗೂ ಮಾರಾಟ. ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಉಡುಪಿಯ ಮಹಿಳಾ ಉದ್ಯಮಿಗಳ ಪವರ್ ಸಂಸ್ಥೆ ಆಶ್ರಯದಲ್ಲಿ ಉಡುಪಿಯ ಮಿಷನ್ ಕಾಂಪೌಂಡ್ ಬಳಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ ಪವರ್ ಪರ್ವ 2025 ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ನೀಡಲಾಗಿದ್ದು ಫೆಬ್ರವರಿ 9ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ಪ್ಲಾಟ್ಫಾರ್ಮ್ ಆಫ್ ವುಮೆನ್ ಎಂಟರ್ಪ್ರಿನರ್ ಆಶ್ರಯದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಪ್ರಗತಿಪರ ರೈತ ಮಹಿಳೆ ಡಾಕ್ಟರ್ ಕವಿತಾ ಮಿಶ್ರಾ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಎಷ್ಟೇ ಕಷ್ಟ ಬಂದರೂ ಅಂಜದೆ ಮುನ್ನಡೆದ್ರೆ ಮಾತ್ರ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯ. ಸಮಾಜದಲ್ಲಿ ಗೆದ್ದಾಗ ಹೊಗಳುತ್ತಾರೆ, ಸೋತಾಗ ತೆಗಳುತ್ತಾರೆ. ಆದರೆ ನಮ್ಮ ಗುರಿ ಗೆಲುವನ್ನು ಸಾಧಿಸುವತ್ತ ಇರಬೇಕು. ಮಹಿಳೆಯರು ಕೂಡ ಸಬಲರು ಎಂಬುದಕ್ಕೆ ಈ ಸಂಸ್ಥೆ ಸಾಧಿಸಿದ ಸಾಧನೆ ಉತ್ತಮ ಉದಾಹರಣೆ ಎಂದು ತಿಳಿಸಿದರು. ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ. ಆದ್ರೆ ನನ್ನ ಹಿಂದಿದ್ದು ನನ್ನ ಗಂಡ. ಯಾವಾಗ ನಾನು ಉಳಿಯುವುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು, ಸಣ್ಣ ಕೂಸಿಗೆ ಕೈಯಾಗ ಹಾಕೊಂಡು ಹೋಗಿ ನನ್ನ ಗಂಡ ಹೊರಗಡೆಯಿಂದ ಸಾಲ ಮಾಡಿ ನನ್ನ ಜೀವವನ್ನು ಉಳಿಸ್ಕೊಂಡು ಬಂದರು. My mother gave me birth, but my husband gave me rebirth. Today, whatever I am, it's only because of my husband. If he would have been not there, I would have not reached these peaks where I am today. ಇಲ್ಲಿ ಭಾಳಷ್ಟು ಮಂದಿ ಹೆಣ್ಮಕ್ಳು ನಾವು ಬಂದಿವತ್ತು ಕುಂತಿರೋ ಕಾರಣ ಏನಂದರೆ, ನಮ್ಮ ಗಂಡ ನಮ್ಮ ಮೇಲಿರುವಂಥ ವಿಶ್ವಾಸ, ನಮ್ಮ ಮಗ ನಮ್ಮ ಮೇಲಿರುವಂಥ ಆಸರೆ, ನಮ್ಮ ತಂದೆ ನಮಗೆ ಕೊಟ್ಟಂಥ ಒಂದು ಶಕ್ತಿಗೋಸ್ಕರ ನಾವೆಲ್ಲರೂ ಬಂದಿಲ್ಲಿ ನಿಶ್ಚಿಂತೆಯಿಂದ ಕುಂತಿದ್ದೀವಿ. ಅದಕ್ಕೆ ಇವತ್ತು ಈ ಪವರ್ ಪರ್ವ ಏನು ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕತ್ತೀವಿ, ಅದರೊಳಗೆ ದೊಡ್ಡ ಪಾತ್ರ ಯಾರ್ದಾದ್ರೂ ಐತಂದ್ರೆ ನಮ್ಮ ತಂದೆ, ನಮ್ಮ ಗಂಡ, ನಮ್ಮ ಮಗಂದು. ಅದಕ್ಕೆ ಐ ವಾಂಟೆಡ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿಬಡಿ ಹೂ ಸಪೋರ್ಟೆಡ್ ಆ್ಯಸ್ ಎ ಫ್ಯಾಮ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ ಆ್ಯಂಡ್ ಆಲ್. ಅವಾಗ ನಾನು ವಿಚಾರ ಮಾಡಿದೆ, ನಾನು ಯಾಕೆ ಬಿದ್ದೆ ಅಂತ. ನಾನು ದಾಳಿಂಬೆ ಒಂದನ್ನೇ ನಂಬಿದ್ದೆ, ಅದಕ್ಕೆ ಬಿದ್ದೆ. ಈ ಸಲ ಆ ತಪ್ಪು ಮಾಡಬಾರ್ದಂತ 8 ಎಕರೆ 10 ಗುಂಟೆಯಲ್ಲಿ 1 ಇಂಚ್ ನೀರಿನಲ್ಲಿ ನಾನು ಮಾಡಿದಂಥ ಬೆಳೆಗಳ ವಿವರ: 2,500 ಶ್ರೀಗಂಧ, 1200 ಮಾವು, 600 ಪೇರಲ, 600 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ನೀರ್ಲಣ್ಣು, 100 ಹುಣಸಿ ಹಣ್ಣು, 100 ಕರಿಬೇವು, 100 ನಿಂಬೆ, 100 ಮೋಸಂಬಿ, 800 ಸಾಗವಾನಿ ಗಿಡ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ಬಹಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ. ಇನ್ನು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೌಶಲ್ಯ ಅಭಿವೃದ್ಧಿ ಮಳಿಗೆಯನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಕವಿತಾ ಮಿಶ್ರಾ ಅವರನ್ನು ಗೌರವಿಸಲಾಯಿತು. ಮಹಿಳಾ ಉದ್ಯಮಿಗಳ ವಿವಿಧ ಮಳಿಗೆಗಳಲ್ಲಿ ವಸ್ತು ವೈವಿಧ್ಯಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ವಿಶೇಷ ಆಕರ್ಷಣೆಯೊಂದಿಗೆ ಪವರ್ ಪರ್ವ ನಡೆಯಲಿದ್ದು ಈಗಾಗಲೇ ನಾನಾ ಸ್ಟಾಲ್ಗಳು ಜನರನ್ನು ಸೆಳೆಯುವಂತೆ ಮಾಡಿದೆ. ಈ ವೇಳೆ ಮಾತನಾಡಿದ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಪವರ್ ಸಂಸ್ಥೆ ನಡೆಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲಾ ಮಹಿಳೆಯರಿಗೆ ಪ್ರೋತ್ಸಾಹಿಸಿದ್ರೆ ಇನ್ನಷ್ಟು ಉತ್ತೇಜನ ದೊರಕುತ್ತದೆ ಎಂದು ಶುಭ ಹಾರೈಸಿದರು. ಮಹಿಳೆಯರ ಈ ಪವರ್ ಪರ್ವ ನಡೀತಾ ಇರುವಂಥದ್ದು ನಿಜವಾಗ್ಲೂ ಖುಷಿಯ ವಿಚಾರ. ಮಹಿಳೆಯರು ಉದ್ಯಮಶೀಲತೆಯತ್ತ ದಾಪುಗಾಲಿಟ್ಟು ಇವತ್ತು ತಾವು ಉದ್ಯಮಿಗಳು ಅನ್ನೋದನ್ನು ಸಾಧಿಸಿ ತೋರಿಸಿರುವಂಥ ಒಂದು ಸಂದರ್ಭ, ಅದನ್ನು ಆಚರಿಸುವಂತಹ ಒಂದು ಸಂದರ್ಭ. ಈಗಾಗಲೇ ಹೇಳಿದರು, 11 ಜನ ಮಹಿಳೆಯರು ಸೇರಿಕೊಂಡು ಪವರನ್ನು ಪ್ರಾರಂಭ ಮಾಡಿದ್ದು. ಇವತ್ತದು ಕಳೆದ 5-6 ವರ್ಷಗಳಲ್ಲೇ ಆ ಸಂಖ್ಯೆ 100ಕ್ಕೆ ಏರಿರುವಂಥದ್ದು. ನಾವು ನಿಜವಾಗ್ಲೂ ಈ ಮಹಿಳೆಯರನ್ನು ಅಭಿನಂದಿಸಬೇಕು ಒಂದು ಗಟ್ಟಿ ಚಪ್ಪಾಳೆ ಮೂಲಕ. ಯಾಕಂದರೆ ಮನೆ ಒಳಗಡೆ ಯಾವಾಗಲೂ ಮಹಿಳೆ ಎಷ್ಟು ಆಸಕ್ತಿಯಿಂದ ತನ್ನನ್ನು ತಾನು ತೊಡಗಿಸ್ಕೊಳ್ತಾಳೋ, ಹೊರಗಡೆ ಕೂಡ ತನ್ನನ್ನು ತೊಡಗಿಸ್ಕೊಂಡಾಗ ಅದೇ ಒಂದು ಸಾಧ್ಯತೆ ಅಥವಾ ಅವಕಾಶ ಅವಳದು. ಯಾಕಂದರೆ ಅಲ್ಲಿ ಆಸಕ್ತಿ ಇರುವಂಥದ್ದು ಅಥವಾ ಮನೆಯಲ್ಲಿ ಒಳಗಡೆ ಇರುವಂಥ ಆಸಕ್ತಿ ಹೊರಗಡೆ ಕೂಡ ಖಂಡಿತ ಅದು ಇದ್ದೇ ಇರುತ್ತೆ. ಅದು ಅವರ ಪ್ರತಿಯೊಂದು ಕೆಲಸಗಳಲ್ಲಿ ಕಾಣಿಸ್ತದೆ. ನಾವು ಇವತ್ತು ಹಾಕಿರುವಂಥ 150 ಸ್ಟಾಲ್ಗಳು ಏನಿದೆ, ಅದು ಪ್ರತಿಯೊಂದು ಕೂಡ ಮಹಿಳೆಯ ಒಂದು ತಾಕತ್ತನ್ನು, ಮಹಿಳೆಯ ಒಂದು ಸಾಮರ್ಥ್ಯವನ್ನು ಅದು ತೋರಿಸ್ಕೊಡ್ತಾ ಇದೆ.
ಅಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಮತ್ತು ಒಂದಕ್ಕಿಂತ ಒಂದು ಅಷ್ಟು ಆ ಸೂಕ್ಷ್ಮತೆ, ಅವಳ ಮನಸ್ಸಿನ ಸೂಕ್ಷ್ಮತೆ ಏನಿದೆ ಅದು ಆಕೆಯ ಆ ಕೆಲಸಗಳಲ್ಲಿ ಕೂಡ ನಾವು ನೋಡ್ಬೋದು ಅದನ್ನು. ಅದರಿಂದಾಗಿ ಅತ್ಯುತ್ತಮವಾಗಿ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು, ಅದೇ ರೀತಿಯಲ್ಲಿ ಆ ಎಕ್ಸಿಬಿಷನ್ ಸ್ಟಾಲ್ಗಳನ್ನು ಹಾಕಿರುವಂಥದ್ದು. ನನಗೆ ಗೊತ್ತಿರುವ ಹಾಗೆ ಕಳೆದ ಒಂದೂವರೆ ತಿಂಗಳಿಂದ ಇವರೆಲ್ಲ ಇದಕ್ಕೆ ಓಡಾಡ್ತಾ ಇದ್ದಂಥದ್ದು, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದನ್ನು ನಾನು ನೋಡ್ತಾ ಇದ್ದೆ. ಅದರಿಂದಾಗಿ ಅದು ಇವತ್ತು ಅಂತಿಮವಾಗಿ ಯಶಸ್ಸಿನತ್ತ ಸಾಗಿದೆ. ಅಂತಿಮವಾಗಿ ಇವತ್ತಿಗೋಸ್ಕರ ಅವರು ಸಾಕಷ್ಟು 1-2 ತಿಂಗಳಿಂದಲೇ ಕೆಲಸ ಮಾಡ್ತಾ ಇದ್ರು, ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ಸಭಾ ಕಾರ್ಯಕ್ರಮದಲ್ಲಿ ಪ್ರಭಾರ ಎಡಿಸಿ ನಾಗರಾಜ್ ವಿನಾಯಕ್, ಎಐಸಿ ನೆಟ್ ಇನ್ಕ್ಯುಬೇಷನ್ ಸೆಂಟರ್ನ ಸಿಇಒ ಡಾಕ್ಟರ್ ಎಪಿ ಆಚರ್, ನಗರಸಭೆ ಉಪಾಧ್ಯಕ್ಷ ರಜನಿ ಹೆಬ್ಬರ್, ಕೋಶಾಧಿಕಾರಿ ಪುಷ್ಪರಾವ್, ಗಣ್ಯರು ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಅಧ್ಯಕ್ಷ ತನುಜಾ ಮಾಬೆನ್ ಸ್ವಾಗತಿಸಿ, ಕಾರ್ಯದರ್ಶಿ ಸುಪ್ರಿಯಾ ಕಾಮತ್ ನಿರೂಪಿಸಿದರು. ಪವರ್ ಪರ್ಬದ ಸಂಯೋಜಕಿ ಸುಗುಣ ಎಸ್ ಸುವರ್ಣ ಪ್ರಸ್ತಾವನೆ ಮಾತುಗಳನ್ನಾಡಿದರು. ಆದಿತ್ಯ ಐತಳ್, ಉಡುಪಿ, ದೈಜುವಲ್ 24/7.